ವಿಠಲ ಪಾಂಡುರಂಗ ವಿಠಲ. ಅಮೆರಿಕದಲ್ಲಿ ಬ್ರೈನ್ ಟ್ರೀಟ್ಮೆಂಟ್ ಕೊಡ್ತಾ ಇದಾರಂತೆ. ಆ ಟ್ರೀಟ್ಮೆಂಟ್ ತಗೊಂಡರು ಒಂದೇ ಸತಿ ಪರೀಕ್ಷೆಯಲ್ಲಿ ಇಂಟರ್ನಲ್ಲಿ ಪಾಸ್ ಆಗ್ಬಿಡ್ತಾರಂತೆ. ನಮ್ಮ ಯಜಮಾನ್ರಿಗೂ ಆ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತಿದ್ದೀನಿ. ನೀನು ರಾಜಸ್ಥಾನದ ಮರಳಲ್ಲಿ ಮಂಡ್ಯ ಕಬ್ಬನ್ನು ಬೆಳೆಸೋದಕ್ಕೆ ಅಂತ ಹೊರಟಿದೀಯ. ಆ ಕಬ್ಬನ್ನ ಬೆಳೆಸೋದಕ್ಕೆ ಬರೀ 10 ಲಕ್ಷ ರೂಪಾಯಿ ಬೇಕಣ್ಣಯ್ಯ. ಪಾಂಡ್ರಂಗ ನನಗೆ ಗೊತ್ತಿತ್ತು ಕಣೋ, ಇವತ್ತಲ್ಲ ನಾಳೆ ನೀನು ಮನೆ ಮಾಡ್ಬಿಟ್ಟು ಮಂಗಂತರ ದೇಶಾಂತರ ಹೊಟ್ಟೋಗ್ಬಿಡ್ತೀಯ ಅಂತ. ನಿನ್ ರೇಸ್ ಆಡ್ತೀಯಾ? ಇಲ್ಲಪ್ಪ. ಇಸ್ಪೀಟ್ ಆಡ್ತೀಯಾ? ಇಲ್ಲಪ್ಪ. ಮತ್ತ್ಯಾಕೋ ಮನೆ ಮಾಡ್ತಾ ಇದೀಯಾ? ನಾನೆಲ್ಲೋ ಮಾಡ್ತೀನಿ ಅಂತ ಹೇಳ್ದೆ. ಮನೆ ಮಾರಾಟಕ್ಕಿದೆ ಅಂತ ಬೋರ್ಡ್ ಹಾಕಿದ್ಯಲ್ಲೋ, ಒಟ್ನಲ್ಲಿ ನೀನು ಹಾಳಾಗೋದೆ. ಬಸ್ ಸಮಾಧಾನ ಮಾಡ್ಕೊಳ್ಳಿ ಬಸ್. ಮನೆ ಮುಂದೆ ಈ ತರ ಬೋರ್ಡ್ ಬಿದ್ರೆ ಯಾವ ನಮ್ಮ ಸಮಾಧಾನವಾಗಿರ್ತಾನೆ? ಯಜಮಾನ್ರೆ ಆ ಬೋರ್ಡ್ ನ ಕಿತ್ತಾಕ್ತೀನಿ. ಅಯ್ಯೋ ಚಂಪಾ, ಆ ಬೋರ್ಡ್ ಕಿತ್ತಾಕೋದ್ ಬೇಡ, ಅದಲ್ಲೇ ಇರ್ಲಿ. ಯಾಕೆ ಇನ್ನೊಂದಿಷ್ಟು ನನ್ನ ಮಾನ ಮರ್ಯಾದೆ ಬೀದಿನಲ್ಲಿ ಹೋಗ್ಬಿಡ್ಲಿ ಅಂತಾನ? ಬಸ್ ಈ ಬೋರ್ಡ್ ಕಿತ್ತಾಕಿದ್ರೆ ಇನ್ನೊಂದ್ ಬೋರ್ಡ್ ಹಾಕ್ತಾರೆ, ಆ ಬೋರ್ಡ್ ಕಿತ್ತಾಕಿದ್ರೆ ಇನ್ನೂ ಒಂದ್ ಬೋರ್ಡ್ ಹಾಕ್ತಾರೆ. ಚಂಪಾ ಬಾಸಕ್ ಸ್ವಲ್ಪ ತಲೆ ಕೆಟ್ಟಿದೆ, ಹೋಗ್ ಕಾಫಿ ತಗೊಂಬ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಬಾಡಿಗೆಗೆ ಇದೆ. ರೈಚಂಬೋ ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡಿಟ್ಬಿಟ್ಟಲ್ಲವಾ? ಬಸ್ ನಿಮ್ಗಿದೆಲ್ಲ ಅರ್ಥ ಆಗೋದಿಲ್ಲ, ಬನ್ನಿ ನನ್ ಜೊತೆ. ಮನೆ ಬಾಡಿಗೆಗಿದೆ ಅಂತ ಬರ್ತಿದೆ ತಾನೆ. ನಾನು ಕುಡ್ದಿರ್ಬೋದು, ಆದ್ರೆ ಕಣ್ಣು ಮಾತ್ರ ಪಕ್ಕ ಕಾಣ. ಈಗ ಹೇಳಿ, ಯಾವ ರೂಮನ್ನ ಬಾಡಿಗೆ ಕೊಡ್ತೀರಾ? ತಿಂಗಳಿಗೆ 100 ರೂಪಾಯಿ ಆದ್ರೂ ಪರವಾಗಿಲ್ಲ. ನೋಡಯ್ಯ, ಆ ಬೋರ್ಡಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಅದನ್ನ ನಾವು ಸರಿ ಮಾಡ್ಕೋತೀವಿ. ಈಗ ನೀನ್ ಸುಮ್ನೆ ಮನೆಯಿಂದ ಆಚೆ ಹೋದ್ರೆ ಸರಿ. ಮನೆ ಬಾಡಿಗೆಗಿದೆ ಅಂತ ಬೋರ್ಡ್ ಹಾಕಿದ್ಮೇಲೆ ಬಾಡಿಗೆಗೆ ಕೊಡ್ಲೇಬೇಕು. ಏನು ಪಬ್ಲಿಕ್ಸ್ ಅಂತಂದ್ರೆ ಏನು ಪರದೇಶಿಗಳು ಅಂತ ತಿಳ್ಕೊಂಡಿದ್ಯಾ? ಯು ಬ್ಲಡಿ ಪೀಪಲ್. ನಮ್ಗೆ ರೋಪ್ ಆಗ್ತೇನಾ? ನೋಡೋಣಯ್ಯ, ಈ ಮನೆ ಬಾಡಿಗೆಗಿಲ್ಲ ಮಾರಾಟಕ್ಕಿದೆ ಅಂತ ಬೋರ್ಡ್ ಹಾಕಿದ್ರು, ಬಾಡಿಗೆ ಕೊಡಿ ಅಂತ ರೋಪ್ ಹಾಕ್ತಾ ಇದ್ದಾನೆ. ಅಂದ್ರೆ ಆ ಬೋರ್ಡ್ ನ ತಗಲ ಹಾಕ್ದವರು ತಾವೇನು? ಮತ್ತೆ ನೀನ್ 10 ಲಕ್ಷ ರೂಪಾಯಿ ಕೇಳಿದ್ರೆ ಕೊಡ್ಲಿಲ್ಲ, ಅದಕ್ಕೆ ನಿನಗೆ ಯಾಕೆ ತೊಂದರೆ ಕೊಡೋದು ಅಂತ ಹೀಗ್ ಮಾಡಿದ್ವಿ. ನಾವು ಮನೆ ಮಾರಾಟಕ್ಕಿದೆ ಅಂತ ಹಾಕಿರೋ ಬೋರ್ಡ್ ನ ಯಾರೋ ಮನೆ ಬಾಡಿಗೆಗಿದೆ ಅಂತ ಚೇಂಜ್ ಮಾಡ್ತಾ ಇದಾರೆ. ಯಾರು ಅಂತ ಗೊತ್ತಾದ್ರೆ ಕೈ ಕಾಲು ಮುರಿದು ಬಿಡ್ತೀನಿ. ನೀನ್ ಹರಿಕತೆ ನಿಲ್ಸು ಮೊದ್ಲು. ಈ ಮನೆ ಬಾಡಿಗೆ ಕೊಡೋ ಅಡ್ವಾನ್ಸ್ 50,000. ನಮ್ಮ ಪೂರ್ವಜರು ಬೋಳಿ ಹೋದಂತ ಈ ಮನೆನ ನಿನ್ನಂತ ಅಲಾಲ್ಟೋತುಗಳಿಗೆ ಯಾವುದೇ ಕಾರಣಕ್ಕೂ ಬಾಡಿಗೆನೂ ಕೊಡಲ್ಲ, ಮಾರೋದು ಇಲ್ಲ. ಸುಮ್ಮನೆ ಒಚ್ಚಾಡ್ಬೇಕು, ಇಲ್ಲಾಂದ್ರೆ ನನ್ನ ಇನ್ನೊಂದು ಮುಖ ತೋರ್ಸ್ಬೇಕಾಗುತ್ತೆ. ನನಗೆ ಆವಾಜ್ ಆಗ್ತೀಯಾ? ನೀವಿಬ್ರು ಆಚೆ ಬರ್ರೋ. ನಿಮ್ಮಿಬ್ಬರಿಗೂ ತಗ್ಗಿದ್ರೆ ಇವನು ಬುದ್ಧಿ ಬರುತ್ತೆ. ಬರ್ರಿ ನನ್ ಜೊತೆ. ಹೆಜ್ಜಿ, ನಿಮ್ ಹೆಂಡ್ತಿರು ಬಂದಾಯ್ತಲ್ಲ, ಈ ಮನೆ ಖರೀದಿ ಬಗ್ಗೆ ಏನ್ ತೀರ್ಮಾನ ತಗೊಂಡ್ರಿ? ಅದು ಕಟ್ಟಿಗೆ ಆದ್ಮೇ ಇವತ್ ರಾತ್ರಿ ನಾವು ಬೆಳಿಗ್ಗೆ ಹೋಗ್ತೀವಲ್ಲ, ಏಕೆ ಬಿಬಿಗೆ ಜೊತೆ ಮಾತಾಡ್ಬಿಟ್ಟು ಬೆಳಗ್ಗೆನೆ ಹೇಳ್ತೀವಿ. ಆದಷ್ಟು ಬೇಗ ಹೇಳ್ಬಿಡಿ, ನಮ್ಮ ಯಜಮಾನ್ರ ತಲೆ ರಿಪೇರಿ ಮಾಡಿಸ್ಬೇಕು. ನನ್ನ ನಂಗೆ ಮುಡಿ ನಿಮ್ ತಲೆಗೆ ರಿಪೇರಿ ಮಾಡಿಸ್ತಾರೆ. ಚಾಂಪಚ ಮೇಲೆ ಏನಂತ ಬಂದ್ರೆ? ಅಲ್ಲ ಕಣಲೆ, ಮನೆ ಯಜಮಾನನ್ಗೆ ಚಾಕಲ್ ಸುತ್ಬಿಡ್ತೀನಿ ಅಂತ ಸರಿನೇನೆ? ಮತ್ತೇನೇನ್ ಬಂದ್ರೆ? ನಮ್ಮಿಬ್ರು ಮುಂದೆನೆ ಇನ್ನಿಬ್ರನ್ನ ಕಟ್ಕೋತೀನಿ ಅಂದ್ರೆ ನಾನ್ ಸುಮ್ನೆ ಇರ್ಬೇಕಾ? ಹಿಂಗೆ ಆಡ್ತಾ ಇದ್ರೆ ಈ ವೇಷ ಕಳಿಸ್ಬಿಡ್ತೀವಿ ಅಷ್ಟೇ. ತಪ್ಪಾಯ್ತು ಕಣ್ರೆ, ಪರ್ದೆ ಹೊಚ್ಕೊಳ್ರೆ. ಪಾಂಡುರಂಗ ಗಂಡುಗಲಿ ತಮಗ ನಾಳೆ ಕಾದಿದೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ನಾವೇ. ಬನ್ನಿ ಸರ್. ಈ ದುಬೈ ಶೇಕ್ ಇದೇನಲ್ಲ, ಇಲ್ಲಿ ಚಿನ್ನದ ಚಾಕ್ಲೇಟ್ ಇಂದು ಸ್ಮಗ್ಲಿಂಗ್ ಮಾಡ್ತಾ ಇದ್ದಾನೆ. ಅರೆ ಅಲ್ಲ, ನಾವು ಚಿನ್ನದ ಸಾಕ್ಬಿಟ್ಟು ಸ್ಮಗ್ಲಿಂಗ್ ಮಾಡ್ತೇವೆ. ಯಾಕ್ರೆ ಸುಳ್ಳು ಹೇಳ್ತೀರಾ? ನೀವು ನಮ್ಮ ಯಜಮಾನ್ರಿಗೆ ಚಿನ್ನದ ಚಾಕ್ಲೇಟ್ ಕೊಡ್ಲಿಲ್ವಾ? ತೋರ್ಸಿಪಾ. ಪೊಲೀಸ್ ಸಾಹೇಬ್ರು ಇವ್ರು ನಮ್ದು ಮೇಲೆ ಸುಮ್ಮನೆ ಗೂಬೆಗೆ ಕೂರಿಸ್ತಾರೆ. ಇದು ಇದೆಯಲ್ಲ, ನಿಜವಾಗ್ಲೂ ಚಾಕ್ಲೇಟ್ ಅಲ್ಲ, ಮಕ್ಕಳಿಗೆ ತಿಂತಾರಲ್ಲ ಅಂತ ಚಾಕ್ಲೇಟು. ಅನುಮಾನ ಇದ್ರೆ ಬೇಕಾದ್ರೆ ತಿಂದು ನೋಡಿ. ಇದು ಡೂಪ್ಲಿಕೇಟ್ ಅಂದ್ಮೇಲೆ ನೀನು ಡೂಪ್ಲಿಕೇಟ್. ನಿಜ ಹೇಳು, ಯಾರು ನೀನು? ಅಯ್ಯೋ, ಪಾಂಡುರಂಗ ಗಡ್ಡಗಲಿ ಕಣಪ್ಪ. ನೀವ್ಯಾರು? ನಾನು ಚಮ್ಮ ಚಮೇಲಿ. ನಾನು ಮರಿಯಾ. ಯಾಕೆ ವೇಷ? ಅಯ್ಯೋ ಸಾಹೇಬ್ರೆ, ನಮ್ಮ ಈ ದೇವರ ಕೊಟ್ಟ ತಂಗಿ ನನ್ನ ಈ ಮನೆನ ಮಾರಾಟ ಮಾಡೋದಕ್ಕೆ ಅಂತ ಹೊರಟುಬಿಟ್ಟಿದ್ದು. ಹೇಗಾದ್ರೂ ಮಾಡಿ ಇದನ್ನು ಉಳಿಸ್ಕೋಬೇಕು ಅನ್ನೋ ಏಕಮಾತ್ರ ಕಾರಣಕ್ಕೆ ನಾವು ಇಷ್ಟೆಲ್ಲ ನಾಟಕ ಮಾಡ್ಬಿಟ್ವಿ. ಈ ಮನೆನ ಮಾರಾಟಕ್ಕೆ ಯಾಕೆ ಮಾಡಕ್ ಹೋಗಿದ್ರಿ? ಅಮೆರಿಕದಲ್ಲಿ ಬ್ರೈನ್ ಟ್ರೀಟ್ಮೆಂಟ್ ಕೊಡ್ತಾರಂತೆ, ಅದ್ರ ಬ್ರಾಂಚ್ ಒಂದು ಇಲ್ಲಿದೆ. ಅದಕ್ಕೆ 10 ಲಕ್ಷ ರೂಪಾಯಿ ಕಟ್ಟಿ ನಮ್ಮ ಯಜಮಾನ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ದುಡ್ಡು ಕೊಡೋಣ ಅಂದ್ರೆ ನಮ್ಮ ಅಣ್ಣ ಕೊಡ್ಲಿಲ್ಲ, ಅದಕ್ಕೆ ಮನೆ ಮಾರಕ್ ಹೋಗಿದ್ವಿ. ನಿಮ್ ತಂಗಿಗೆ ದುಡ್ಡು ಕೊಡದೆ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಏನ್ ಪೊಲೀಸ್ ಮಾಮ, ನೀನು ನಮ್ಮ ಅಣ್ಣಗೆ ಸಪೋರ್ಟ? ಮತ್ ಇನ್ನೇನಮ್ಮ, ಈಗಾಗಲೇ 99 ಜನ ಆ ಕಂಪ್ನಿ ದುಡ್ಡು ಹಾಕಿ ತಿರುಪತಿ ಟೂರ್ ಹೋಗಿದ್ದಾರೆ. ನೀನು 100 ಆಗ್ತಾ ಇದ್ದೆ. ಅದು ಬೋಗಸ್ ಕಂಪ್ನಿ.